ನೀವೊಂದು ವಿಡಿಯೋ ಕ್ರಿಯೇಟ್ ಮಾಡೋಕೆ ಅದಕ್ಕೆ ಸ್ಕ್ರಿಪ್ಟ್ ಬರೆದು ಶೂಟ್ ಮಾಡಿ ಎಡಿಟ್ ಮಾಡಿ ಇನ್ನೇನ್ ಅಪ್ಲೋಡ್ ಮಾಡಬೇಕು ಅಂತ ಬಂದಾಗ ಅಪ್ಲೋಡ್ ಸಹ ಮಾಡಿ ಪಬ್ಲಿಷ್ ಮಾಡ್ಬಿಡ್ತೀರಾ. ಅದೇ ರೀತಿ ಇನ್ನೊಬ್ರು ಸಹ ಸ್ಕ್ರಿಪ್ಟ್ ಬರೆದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ವಿಡಿಯೋ ಇನ್ನೇನ್ ಅಪ್ಲೋಡ್ ಮಾಡುವಾಗ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ ಅವರು ಸಹ ಪೋಸ್ಟ್ ಮಾಡ್ತಾರೆ. ಎರಡು ಮಾಡ್ತಿರುವಂತಹ ಕೆಲಸ ಒಂದೇ, ಆದ್ರೆ ಅವರಿಗೆ 1000 ಗಟ್ಟಲೆ ವ್ಯೂಸ್ ಬರ್ತಾ ಇದ್ರೆ ನಿಮ್ಗೆ ಇಲ್ಲಿ ಬರೀ 10, 20 ಮ್ಯಾಕ್ಸ್ ಅಂದ್ರೆ 100 ವ್ಯೂಸ್ ಬರ್ತಿರುತ್ತೆ. ಸೊ ಇಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಆಗ್ತಿರೋದು ನೀವು ಸರಿಯಾಗಿ ಇನ್ನು ಬಿಡಿಸಿ ಹೇಳ್ಬೇಕಂದ್ರೆ ಸರಿಯಾದ ರೀತಿಯಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಿಲ್ಲ. ಸೊ ಮೇ ಬಿ ನಿಮ್ಗೆ ಸರಿಯಾದ ರೀತಿಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಇಲ್ಲ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋದೇ ಅಲ್ವಾ ಅಂತ ಅದನ್ನ ಇಗ್ನೋರ್ ಮಾಡಿ ಅಪ್ಲೋಡ್ ಮಾಡ್ತೀರಾ. ಸೊ ಈ ವಿಡಿಯೋ ನೋಡಿದ್ಮೇಲೆ ಆ ತಪ್ಪುಗಳೇನಿದೆ ಮತ್ತೆ ರಿಪೀಟ್ ಆಗಲ್ಲ. ನೀವು ಸರಿಯಾದ ರೀತಿಯಲ್ಲಿ ಯಾವೆಲ್ಲ ಮೆಥಡ್ ಇಂದ ವ್ಯೂಸ್ ಬರೋ ರೀತಿ ಹೇಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು, ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ಏನೆಲ್ಲ ಪಾಯಿಂಟ್ಸ್ ನ ನೆನ್ಪಿಟ್ಕೋಬೇಕು, ಎಲ್ಲದನ್ನ ಟೋಟಲ್ ಆಗಿ 4 ಪಾಯಿಂಟ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ಒಂದು ಬೋನಸ್ ಟಿಪ್ ಸಹ ಇದೆ. ಸೊ ಇದೊಂದು ಬೋನಸ್ ಟಿಪ್ ಗಿಂತ ನಿಮ್ಗೆ ಒಂದು ಒಳ್ಳೆ ಸಜೆಷನ್ ಆಗುತ್ತೆ. ಸೊ ಬನ್ನಿ ಈಗ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಬಂದು ವಿಡಿಯೋನ ಅರ್ಜೆಂಟ್ ಅಲ್ಲಿ ಅಪ್ಲೋಡ್ ಮಾಡೋದು. ವಿಡಿಯೋ ಸ್ಕ್ರಿಪ್ಟ್ ನ ರೆಡಿ ಮಾಡೋದ್ರಿಂದ ಹಿಡಿದು ವಿಡಿಯೋ ಶೂಟ್ ಆಗ್ಲಿ ಎಡಿಟ್ ಆಗ್ಲಿ ಇವನ್ ಅಪ್ಲೋಡ್ ಮಾಡೋದಾಗ್ಲಿ ಎಲ್ಲದನ್ನ ಅರ್ಜೆಂಟ್ ಅಲ್ಲಿ ಮುಗಿಸ್ಬಿಡೋದು. ಸೊ ನೋಡಿ, ಆಬ್ವಿಯಸ್ಲಿ ಇದರಿಂದ ನಿಮ್ಮ ವಿಡಿಯೋ ಕ್ವಾಲಿಟಿ ಕೂಡ ಎಫೆಕ್ಟ್ ಆಗುತ್ತೆ, ಜೊತೆಗೆ ನೀವು 100% ಎಫರ್ಟ್ ನ ನಿಮ್ಮ ವಿಡಿಯೋದಲ್ಲಿ ಹಾಕಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ವಿಡಿಯೋ ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಗ್ಬಿಡುತ್ತೆ. ಸೊ ಇಲ್ಲಿ ನೀವು ಕೇಳಬಹುದು, ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡಿ ಅಂತೀರಾ, ಅದಕ್ಕೆ ನಾವು ಡೈಲಿ ವಿಡಿಯೋ ಮಾಡ್ತೀವಿ, ಸೊ ಅಲ್ಲಿ ಸ್ವಲ್ಪ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೇ ಆಗುತ್ತೆ ಅಂತ. ಇಲ್ಲಿ ಕನ್ಸಿಸ್ಟೆನ್ಸಿ ಅಂದ್ರೆ ಏನರ್ಥ ಮೊದಲು ತಿಳ್ಕೊಳ್ಳಿ. ನೀವು ಯಾವ ಸ್ಪೀಡ್ ಅಲ್ಲಿ ಹೋಗ್ತಿರ್ತಿರಲ್ಲ ಅದೇ ಸ್ಪೀಡ್ ನ ಮೇಂಟೈನ್ ಮಾಡೋದೇ ಕನ್ಸಿಸ್ಟೆನ್ಸಿ. ನೀವು ಡೈಲಿ ಅಪ್ಲೋಡ್ ಮಾಡ್ತಿದ್ರೆ ಡೈಲಿ ಅಪ್ಲೋಡ್ ಮಾಡಿ, ಆದ್ರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಅದೇ ನೀವೇನಾದ್ರೂ ವೀಕ್ಲಿ 1 ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ ವೀಕ್ಲಿ 1 ವಿಡಿಯೋನ ಅಪ್ಲೋಡ್ ಮಾಡಿ, ಅಲ್ಲಿ ಮಿಸ್ ಆಗಬಾರ್ದು. ಸೊ ಇದನ್ನೇ ನಾವು ಕನ್ಸಿಸ್ಟೆನ್ಸಿ ಅನ್ನೋದು. ಡೈಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದು ಅದು ಕನ್ಸಿಸ್ಟೆನ್ಸಿ ಅಲ್ಲ. ನೀವು ವಾರಕ್ಕೆ ಒಂದಿರ್ಲಿ 15 ದಿನಕ್ಕೆ ಒಂದಿರ್ಲಿ ವಿಡಿಯೋನ ಮಾಡಿ, ಬಟ್ ಆ ಒಂದು ಸ್ಟ್ರೀಕ್ ನ ಬ್ರೇಕ್ ಮಾಡಕ್ ಹೋಗ್ಬೇಡಿ. ಕೆಲವೊಮ್ಮೆ ಒಂದಿನ ಲೇಟ್ ಆದ್ರೂ ಸಹ ನಿಮ್ಮ ವಿಡಿಯೋ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಯಾಕಂದ್ರೆ ನೋಡಿ, ಒಂದ್ಸತಿ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅದು ವರ್ಷಾನುಗಟ್ಲೆ ನಿಮ್ಮ ಚಾನಲ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಒಮ್ಮೆ ವಿಡಿಯೋ ಅಪ್ಲೋಡ್ ಮಾಡೋದನ್ನ ಯಾಕೆ ಸುಮ್ನೆ ಅರ್ಜೆಂಟ್ ಮಾಡ್ಕೊಂಡು ಹಾಳು ಮಾಡ್ಕೋತೀರಾ, ಸರಿನಾ? ಈಗ ಸೆಕೆಂಡ್ ಪಾಯಿಂಟ್ ಬಂದು ವಿಡಿಯೋನ ಅಪ್ಲೋಡ್ ಮಾಡುವಾಗ ಡೈರೆಕ್ಟ್ ಆಗಿ ಪಬ್ಲಿಕ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡೋದು. ಇದು ನೀವೇನಾದ್ರೂ ಹೊಸ ಚಾನಲ್ ಇದೆ, ಇನ್ನು ನಿಮ್ಮ ಚಾನಲ್ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ನಿಮ್ಮ ಚಾನಲ್ ಗೆ ತುಂಬಾ ಎಫೆಕ್ಟ್ ಬೀಳುತ್ತೆ. ಅದ್ ಹೇಗೆ ಅಂತ ಈಗ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಓಕೆನಾ? ಈಗ ಆ ಒಂದು ವಿಡಿಯೋ ಯಾವ ಆಡಿಯನ್ಸ್ ಗೆ ರೀಚ್ ಆಗ್ಬೇಕಂತ ಹೇಗೆ ಗೊತ್ತಾಗುತ್ತೆ ಹೇಳಿ? ಅದಾಗೋದು ಯೂಟ್ಯೂಬ್ ನಿಮ್ಮ ವಿಡಿಯೋನ ಅನಲೈಸ್ ಮಾಡಿ. ನಾರ್ಮಲ್ ಆಗಿ ಹೇಳೋದಾದ್ರೆ ನಿಮ್ಮ ವಿಡಿಯೋನ ಸ್ಕ್ಯಾನ್ ಮಾಡಿ. ಇಲ್ಲಿ ನಿಮ್ಮ ವಿಡಿಯೋದಲ್ಲಿ ಏನ್ ಟೈಟಲ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನೀವೇನ್ ಮೆನ್ಷನ್ ಮಾಡಿದೀರಾ, ಥಂಬ್ನೇಲ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಇಲ್ಲಿ ಕೆಲವರು ಹೇಳ್ಬಹುದು ಥಂಬ್ನೇಲ್ ಅಲ್ಲಿ ಏನ್ ಸ್ಕ್ಯಾನ್ ಆಗುತ್ತೆ, ಏನ್ ಹಾಕಿದ್ರು ನಡೆಯುತ್ತಲ್ಲ ಅಂತ. ಆ ರೀತಿ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಒಮ್ಮೆ ಥಂಬ್ನೇಲ್ ನ ಯೂಟ್ಯೂಬ್ ಪಾಲಿಸಿ ಅಗೇನ್ಸ್ಟ್ ಹಾಕಿ ನೋಡಿ. ಇನ್ನೂ ವಿಡಿಯೋ ಅಪ್ಲೋಡ್ ಕಂಪ್ಲೀಟ್ ಆಗಿರಲ್ಲ, ತಟ್ ಅಂತ ಅಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಯಾಕಂದ್ರೆ ನಿಮ್ಮ ಥಂಬ್ನೇಲ್ ಸಹ ಕರೆಕ್ಟ್ ಆಗಿ ಸ್ಕ್ಯಾನ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಇದೆಲ್ಲ ಸ್ಕ್ಯಾನ್ ಆದ್ಮೇಲೆ ನಿಮ್ಮ ಆ ಒಂದು ವಿಡಿಯೋ ಯಾವ ಆಡಿಯನ್ಸ್ ಗೆ ಸೂಟ್ ಆಗುತ್ತೆ, ಯಾವ ಆಡಿಯನ್ಸ್ ಗೆ ಈ ಒಂದು ವಿಡಿಯೋ ಬೆನಿಫಿಷಿಯಲ್ ಆಗುತ್ತೆ, ಆ ಒಂದು ಆಡಿಯನ್ಸ್ ಗೆ ಆ ವಿಡಿಯೋ ರೀಚ್ ಆಗುತ್ತೆ. ಬಟ್ ಇಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡುವಾಗ ಏನ್ ಮಾಡ್ತಿದ್ದೀರಾ, ಡೈರೆಕ್ಟ್ ಆಗಿ ಪಬ್ಲಿಕ್ ಕೊಟ್ಟು ಅಪ್ಲೋಡ್ ಮಾಡ್ತೀರಾ. ಆ ವಿಡಿಯೋನ ಪ್ರೊಸೆಸಿಂಗ್ ಆಗೋಕೆ ಟೈಮೇ ಕೊಡಲ್ಲ, ಡೈರೆಕ್ಟ್ ಆಗಿ ಪಬ್ಲಿಕ್ ಆಗ್ಬಿಡುತ್ತೆ. ಸೊ ಇಲ್ಲೇನಿದೆ, ನೀವು ಯೂಟ್ಯೂಬ್ಗೆ ನಿಮ್ಮ ವಿಡಿಯೋನ ಸ್ಕ್ಯಾನ್ ಮಾಡೋಕೆ ಟೈಮೇ ಕೊಡ್ತಾ ಇಲ್ಲ. ಸೊ ನಿಮ್ಮ ವಿಡಿಯೋ ರಾಂಗ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ, ಅವರು ನಿಮ್ಮ ವಿಡಿಯೋಸ್ನ ನೋಡಲ್ಲ. ಇದರಿಂದ CTR ಆಗಲಿ ನಿಮ್ಮ ವಿಡಿಯೋ ಎಂಗೇಜ್ಮೆಂಟ್ ಆಗಲಿ ಹಾಳಾಗುತ್ತೆ. ಸೊ ಆಬ್ವಿಯಸ್ಲಿ ಆ ಒಂದು ವಿಡಿಯೋಗೆ ವ್ಯೂಸ್ ಸಹ ಬರಲ್ಲ. ಸೊ ಇದನ್ನ ಒಂದು ಉದಾಹರಣೆ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಇದ್ರ ಹಿಂದೆ ಯೂಟ್ಯೂಬ್ ಬಗ್ಗೆ, ಯೂಟ್ಯೂಬ್ ಟಿಪ್ಸ್ ಬಗ್ಗೆ, ಯೂಟ್ಯೂಬ್ ಅಲ್ಲಿ ವ್ಯೂಸ್ ಹೇಗೆ ತಗೊಳ್ಳೋದು, ಯೂಟ್ಯೂಬ್ ನ ಚಾನಲ್ ಹೇಗೆ ಮಾನಿಟೈಸ್ ಮಾಡೋದು, ಇದ್ರ ಬಗ್ಗೆ ವಿಡಿಯೋಸ್ ನ ಸರ್ಚ್ ಮಾಡಿರ್ತೀರಾ. ನಾನು ಸಹ ಈ ಚಾನಲ್ ಅಲ್ಲಿ ಅದರ ರಿಲೇಟೆಡ್ ಕಂಟೆಂಟ್ ಹಾಕ್ತಿರ್ತೀನಿ. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಇರುವಂತಹ ನಾಲೆಜ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಹೀಗಿರುವಾಗ ನನ್ನ ವಿಡಿಯೋಸ್ ನಿಮ್ಗೆ ಹೇಗೆ ರೆಕಮೆಂಡ್ ಆಯ್ತು ಹೇಳಿ? ಸೊ ನಾನೇನಾದ್ರೂ ಫೋನ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಹೇಳಿದ್ನ ನನ್ನ ವಿಡಿಯೋಸ್ ನೋಡ್ರಪ್ಪ ಅಂತ? ಇಲ್ಲ ತಾನೆ. ಸೊ ನಾನು ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಯೂಟ್ಯೂಬ್ ನಿಮ್ಗೆ ಈ ಒಂದು ಟಾಪಿಕ್ ವಿಡಿಯೋಸ್ ನ ರೆಕಮೆಂಡ್ ಮಾಡ್ತು. ಸಿಂಪಲ್ ನಿಯಮ. ಸೊ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ಮ ವಿಡಿಯೋನ ಅನ್ಲಿಸ್ಟ್ ಅಲ್ಲಿ ಇಡಿ ಅಥವಾ ಪ್ರೈವೇಟ್ ಅಲ್ಲಿ ಇಡಿ. ಸೊ ಒಮ್ಮೆ ಆ ನಿಮ್ಮ ಎಲ್ಲಾ ವಿಡಿಯೋ ಸ್ಕ್ಯಾನ್ ಆಗಿ ಎಲ್ಲ ಪ್ರೊಸೆಸಿಂಗ್ ಆಗಿ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ನಾರ್ಮಲ್ ವಿಡಿಯೋ ಇದೆ ಅಂದ್ರೆ 3-4 ಗಂಟೆ ಆದ್ಮೇಲೆ ಅದನ್ನ ಪಬ್ಲಿಕ್ ಮಾಡಿ. ಇಲ್ಲಪ್ಪ ಸ್ವಲ್ಪ ಅರ್ಜೆಂಟ್ ಇದೆ ಅಂದ್ರೆ 1 ಗಂಟೆ ಆದ್ಮೇಲೆ ಪಬ್ಲಿಕ್ ಮಾಡಿದ್ರು ನಡೆಯುತ್ತೆ. ಬಟ್ ಪ್ರೋಸೆಸ್ ಆಗೋಕೆ ಟೈಮ್ ಕೊಡಿ. ಸೊ ಇಲ್ಲಿ ನಾನೊಂದು ಮೆನ್ಷನ್ ಮಾಡಿದೆ, ನಿಮ್ಮ ಟೈಟಲ್, ಡಿಸ್ಕ್ರಿಪ್ಷನ್, ನಿಮ್ಮ ಕೀವರ್ಡ್ಸ್ ಎಲ್ಲ ಸ್ಕ್ಯಾನ್ ಆಗುತ್ತೆ ಅಂತ. ಸೊ ಇಲ್ಲಿ ನಿಮ್ಗೆ ಇದರಿಂದ ಕ್ವಶನ್ ಬಂದಿರಬಹುದು. ಸೊ ಹಾಗಾದ್ರೆ ನಾವು ಯಾವ ರೀತಿ ಟೈಟಲ್ ಹಾಕ್ಬೇಕು, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಗೂ ಕೀವರ್ಡ್ಸ್ ಹಾಕ್ಬೇಕು ಅಂತ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅದ್ರ ಬಗ್ಗೆನೇ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಯೂಟ್ಯೂಬ್ ನಿಮ್ಮ ವಿಡಿಯೋನ ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿ ಒಂದ್ಸತಿ ಚೆಕ್ ಮಾಡುತ್ತೆ, ಯಾವ್ದಾದ್ರು ಪಾಲಿಸಿ ವೈಲೇಷನ್ ಆಗಿದೆನಾ, ಕಾಪಿರೈಟ್ ಕ್ಲೇಮ್ ಇದೆನಾ ಅಥವಾ ಸ್ಟ್ರೈಕ್ ಇದೆನಾ ಅಂತ. ಸೊ ಅದ್ಯಾವುದು ಇಲ್ಲ ಅಂದಾಗ ನಿಮ್ಮ ಟೈಟಲ್, ನಿಮ್ಮ ಡಿಸ್ಕ್ರಿಪ್ಷನ್ ಹಾಗೂ ನಿಮ್ಮ ಕೀವರ್ಡ್ಸ್ ಇಂದ ನೀವು ಎದ್ರ ಬಗ್ಗೆ ವಿಡಿಯೋನ ಮಾಡಿದೀರಾ, ಆ ವಿಡಿಯೋದಲ್ಲಿ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದೀರಾ, ಆ ಇನ್ಫಾರ್ಮೇಶನ್ ಯಾರಿಗೆ ಯೂಸ್ ಆಗುತ್ತೆ, ಇದೆಲ್ಲ ಚೆಕ್ ಆಗಿ ಅದ್ರ ಪ್ರಕಾರ ಆ ಒಂದು ವಿಡಿಯೋಗೆ ಒಂದು ರೀಚ್ ಸಿಗುತ್ತೆ. ಸೊ ಅದಕ್ಕೆ ಹೇಳೋದು ವಿಡಿಯೋ ಟೈಟಲ್
ಟೈಟಲ್ ಆಗ್ಲಿ ಡಿಸ್ಕ್ರಿಪ್ಷನ್ ಆಗ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಅಂತ. ಸೊ ಕೆಲವರು ಏನ್ ಮಾಡ್ತಾರೆ, ಏನು ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರಲ್ಲ, ಜಸ್ಟ್ ಡೇಟ್ ಇರುತ್ತೆ, ಯಾವ ಡೇಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀರಾ ಅದಷ್ಟೇ. ಸೊ ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ಆ ವಿಡಿಯೋಗೂ ಸಹ ರೀಚ್ ಬರುತ್ತೆ, ಆ ವಿಡಿಯೋಗೂ ಸಹ ವ್ಯೂಸ್ ಬರುತ್ತೆ, ಬಟ್ ಇದೇನಿದೆ ಲಾಂಗ್ ಟರ್ಮ್ ಗೆ ಅಷ್ಟೊಂದು ಹೆಲ್ಪ್ ಆಗಲ್ಲ. ನಿಮ್ಮ ಆ ಒಂದು ವಿಡಿಯೋಗೆ ಸರಿಯಾದ SEO ಆಗಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ತುಂಬಾ ಎಫೆಕ್ಟ್ ಬೀಳುತ್ತೆ, ವ್ಯೂಸ್ ಸಹ ಬರಲ್ಲ. ಸೊ ಈಗ ಟೈಟಲ್ ಯಾವ ರೀತಿ ಹಾಕ್ಬೇಕಂತ ಕೇಳಿದ್ರೆ, ನಾರ್ಮಲ್ ಕಿಂತ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ರೀತಿ ಟೈಟಲ್ ನ ಹಾಕಿ. ಅಂದ್ರೆ ಜನ ನಿಮ್ಮ ಟೈಟಲ್ ನೋಡಿ ಕ್ಲಿಕ್ ಮಾಡಬೇಕು ಆ ರೀತಿ. ಉದಾಹರಣೆಗೆ, ಸೊ ನೀವು ಪನ್ನೀರ್ ಬಟರ್ ಮಸಾಲಾ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀರಾ ಅನ್ಕೊಳ್ಳಿ. ಸೊ ನೀವು ಟೈಟಲ್ ಅಲ್ಲಿ ಏನ್ ಹೇಳ್ತೀರಾ, ಪನ್ನೀರ್ ಬಟರ್ ಮಸಾಲಾ ರೆಸಿಪಿ ಇನ್ ಕನ್ನಡ. ಸೊ ಇದು ಬಂದು ನಾರ್ಮಲ್ ಟೈಟಲ್. ಸೊ ಅದೇ ಈಗ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ಟೈಟಲ್ ಅಂದ್ರೆ, ಹೋಟೆಲ್ ನ ಪನ್ನೀರ್ ಬಟರ್ ಮಸಾಲಾ ಯಾಕೆ ಅಷ್ಟೊಂದು ರುಚಿ ಇರುತ್ತೆ. ಸೊ ನೋಡಿ, ಇದು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ರೀತಿ ಟೈಟಲ್ ಆಯ್ತು. ಕಾನ್ಸೆಪ್ಟ್ ಇರೋದೇ ಒಂದು, ಬಟ್ ಅದನ್ನ ನಾನಾ ರೀತಿಯಲ್ಲಿ ನಾವು ಟೈಟಲ್ ಅಲ್ಲಿ ಹಾಕಬಹುದು. ಸೊ ಈ ರೀತಿ ನಿಮ್ಮ ಚಾನಲ್ ಅಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನೇ ನಾನು ಚಾನಲ್ ಚೆಕ್ ಮಾಡುವಾಗ ಸರಿಯಾದ ರೀತಿಯಲ್ಲಿ ಏನ್ ಮಾಡ್ತಿದ್ದೀರಾ, ಎಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಎಲ್ಲದನ್ನ ಚೆಕ್ ಮಾಡಿ ತಿಳಿಸೋದು. ಸೊ ಅದ್ರ ಪ್ರಕಾರ ನೆಕ್ಸ್ಟ್ ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋದ್ರೆ ನಿಮ್ಮ ಚಾನಲ್ಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಈಗ ಟೈಟಲ್ ಬಗ್ಗೆ ಏನೋ ಗೊತ್ತಾಯ್ತು. ಈಗ ಡಿಸ್ಕ್ರಿಪ್ಷನ್ ಬಗ್ಗೆ ಮಾತಾಡೋದಾದ್ರೆ, ನೀವು ರೆಸಿಪಿಯಲ್ಲಿ ಏನ್ ಯೂಸ್ ಮಾಡಿದ್ದೀರಾ, ಆ ಒಂದು ರೆಸಿಪಿ ಯಾರಿಗೆ ಹೆಲ್ಪ್ ಆಗುತ್ತೆ, ಇದನ್ನ ನೀವು ಎಲ್ಲಿ ಮಾಡಬಹುದು, ಈ ರೆಸಿಪಿಯಿಂದ ಏನ್ ಯೂಸ್ ಇದೆ. ಸೊ ಈ ರೀತಿ ಡೀಟೇಲ್ ಆಗಿ ನೀವು 4ರಿಂದ 5 ಲೈನ್ ನೀವು ಎದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಲ್ಲ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಹಾಕಿ, ಅಂಡ್ ಅದರ್ ರಿಲೇಟೆಡ್ ಒಂದು 7ರಿಂದ 8 ಹ್ಯಾಶ್ ಟ್ಯಾಗ್ಸ್ ಹಾಕಿದ್ರೆ ಸಾಕು. ಸೊ ಈ ರೀತಿ ವಿಡಿಯೋನ ಅಪ್ಲೋಡ್ ಮಾಡೋದನ್ನ ಇನ್ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ವ್ಯೂಸ್ ಸಡನ್ ಆಗಿ ಬಂದಿಲ್ಲ ಅಂದ್ರೂ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಕಂಟಿನ್ಯೂಸ್ ಆಗಿ ವ್ಯೂಸ್ ಬರ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಕರೆಕ್ಟ್ ಆಗಿ SEO ಆಗಿರುತ್ತಲ್ಲ ಅದಕ್ಕೋಸ್ಕರ. ಸೊ SEO ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಏನಾದ್ರು ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನೊಂದು ಡೀಟೇಲ್ ಆಗಿ ಯಾವ ರೀತಿ ನೀವು SEO ಮಾಡಬೇಕು ಅದನ್ನು ಸಹ ಹೇಳ್ಕೊಡ್ತೀನಿ. ಅಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಈ ಒಂದು ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ನಿಮ್ಮ ಚಾನಲ್ ಇಂಪ್ರೂವ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಈಗ 4th ಪಾಯಿಂಟ್ ಬಂದು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ ಬಗ್ಗೆ. ಸೊ ಯಾರೋ ಹೇಳಿದ್ರು ಈ ಒಂದು ಟೈಮ್ಗೆ ವಿಡಿಯೋನ ಅಪ್ಲೋಡ್ ಮಾಡಿ 2026ರಲ್ಲಿ ನಿಮ್ಮ ಚಾನಲ್ ಆಗ್ಲಿ ನಿಮ್ಮ ವಿಡಿಯೋ ಆಗ್ಲಿ ವೈರಲ್ ಆಗುತ್ತೆ ಅಂತ. ಸೊ ಅದೇ ಪ್ರಕಾರ ನೀವೇನ್ ಮಾಡ್ತೀರಾ, ನಿಮ್ಮ ವಿಡಿಯೋಸ್ ನ ಆ ಟೈಮ್ ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಗೆ ರಿಸಲ್ಟ್ ಸಿಗ್ತಾ ಇರಲ್ಲ. ಅದ್ಯಾಕಂದ್ರೆ ಅವ್ರು ಏನ್ ಹೇಳಿರ್ತಾರೆ, ಅವ್ರು ಹೇಳಿರೋ ಚಾನಲ್ ಕಾನ್ಸೆಪ್ಟ್ ಬೇರೆದಿರುತ್ತೆ, ಕೆಟಗರಿ ಬೇರೆದಿರುತ್ತೆ, ಅವ್ರು ಮಾಡೋ ವಿಡಿಯೋ ಕಂಟೆಂಟ್ ಬೇರೆದಿರುತ್ತೆ. ಸೊ ನೀವೇನ್ ವಿಡಿಯೋ ಮಾಡ್ತೀರಾ ಆ ಕಂಟೆಂಟ್ ಬೇರೆದಿದೆ, ಕಾನ್ಸೆಪ್ಟ್ ಬೇರೆದಿದೆ, ಕೆಟಗರಿ ಸಹ ಬೇರೆದಿದೆ. ಈಗ ನೀವೇನಾದ್ರೂ ಹಾರರ್ ಪಾಡ್ಕಾಸ್ಟ್ ಇರ್ಲಿ ಅಥವಾ ಹಾರರ್ ಸ್ಟೋರೀಸ್ ಬಗ್ಗೆ ವಿಡಿಯೋ ಮಾಡ್ತಿದ್ರೆ, ಮಾರ್ನಿಂಗ್ ಅಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಬೇಗ ಅದಕ್ಕೆ ವ್ಯೂಸ್ ಬರಲ್ಲ. ಅದೇ ರೀತಿ ನೀವು ನೈಟ್ ಟೈಮ್ ಅಲ್ಲಿ ಏನಾದ್ರೂ ಯೋಗ ರಿಲೇಟೆಡ್, ಫಿಟ್ನೆಸ್ ರಿಲೇಟೆಡ್ ವಿಡಿಯೋಸ್ ನ ಮಾಡಿದ್ರೆ ಅಲ್ಲೂ ಸಹ ನಿಮ್ಗೆ ರೀಚ್ ನೋಡಕ್ಕೆ ಸಿಗಲ್ಲ. ಸೊ ಯಾವ ವಿಡಿಯೋಗೆ ಯಾವ ಟೈಮಿಂಗ್ ಸೂಟೇಬಲ್ ಇರುತ್ತಲ್ಲ ಆ ಟೈಮಿಂಗ್ ಗೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಳ್ಳೇದು. ಸೊ ಬೇರೆಯವ್ರು ಹೇಳ್ತಿದ್ದಾರೆ ಈ ಒಂದು ಟೈಮ್ಗೆ ಅಪ್ಲೋಡ್ ಮಾಡಿ ಅಂದ ತಕ್ಷಣ ಅದನ್ನ ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬೇಡಿ. ಅವರಿಂದ ಇನ್ಸ್ಪಿರೇಷನ್ ತಗೊಂಡು ನಿಮ್ಮ ಚಾನಲ್ ಅಲ್ಲಿ ಅದನ್ನ ಅಪ್ಲೈ ಮಾಡಿ. ಎಕ್ಸಾಕ್ಟ್ ಕಾಪಿನ ಇಲ್ಲಿ ಮಾಡಕ್ ಹೋಗ್ಬೇಡಿ. ಅವ್ರು ಯಾವ್ದಾದ್ರು ಒಂದು ಟಿ ಶರ್ಟ್ ಹಾಕ್ತಾರೆ, ಅದ್ರ ಕಲರ್ ಚೆನ್ನಾಗಿದೆ, ಫ್ಯಾಬ್ರಿಕ್ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ, ಹಾಗಂತ ಅದೇ ರೀತಿಯ ಕಲರ್ ಟಿ ಶರ್ಟ್, ಅದೇ ಬ್ರ್ಯಾಂಡ್ ನ ಟಿ ಶರ್ಟ್ ನ ತಗೊಳ್ಳಿ, ಏನು ತೊಂದರೆ ಇಲ್ಲ. ನಿಮ್ ಸೈಜ್ ಇನ್ ಟಿ ಶರ್ಟ್ ತಗೊಳ್ಳಿ. ಅದನ್ನ ಬಿಟ್ಟು ಅವ್ರು ಏನ್ ಸೈಜ್ ಅಲ್ಲಿ ಟಿ ಶರ್ಟ್ ತಗೊಂಡಿದ್ದಾರೆ ಅದನ್ನೇ ತಗೊಳ್ಳೋಣ ಅಂತ ತಗೊಂಡ್ರೆ ನಿಮ್ಗೆ ಐದರ್ ಲೂಸ್ ಆಗುತ್ತೆ ಇಲ್ಲ ಕಂಪ್ಲೀಟ್ ಆಗಿ ಟೈಟ್ ಆಗುತ್ತೆ. ಟೈಟ್ ಆದ್ರೆ ಏನು ಕೆಲಸ ಮಾಡಕ್ ಆಗಲ್ಲ. ಅರ್ಥ ಆಯ್ತಲ್ಲ? ಓಕೆ, ಸೊ 4 ಪಾಯಿಂಟ್ಸ್ ಕೂಡ ಇಲ್ಲಿವರೆಗೂ ಕವರ್ ಆಯ್ತು. ಈಗ ಬಂದು ಬೋನಸ್ ಪಾಯಿಂಟ್ ನ ಸ್ವಲ್ಪ ನೋಡೋಣ. ಸೊ ಈಗ ಹೇಳುವಂತಹ ಪಾಯಿಂಟ್ಸ್ ಏನಿದೆ ಸ್ವಲ್ಪ ಜನಕ್ಕೆ ಅರ್ಥ ಆಗ್ಬಹುದು, ಸ್ವಲ್ಪ ಜನಕ್ಕೆ ಇಷ್ಟನೂ ಕೂಡ ಆಗಬಹುದು, ಆದ್ರೆ ಇನ್ನು ಕೆಲವರಿಗೆ ಮುಖಕ್ಕೆ ಹೊಡೆದಂಗ ಆಗುತ್ತೆ, ಅದಂತೂ ಪಕ್ಕ. ಬಟ್ ಏನ್ ಮಾಡ್ತೀರಾ, ನಿಜ ಹೇಳಲೇಬೇಕು. ಸೊ ತುಂಬಾ ಜನ ಏನ್ ಮಾಡ್ತಿದ್ರ, ಯೂಟ್ಯೂಬ್ ಅಲ್ಲಿ ವ್ಯೂಸ್ ಬರಬೇಕು, ಯೂಟ್ಯೂಬ್ ಅಲ್ಲಿ ಒಳ್ಳೆ ಅರ್ನಿಂಗ್ ಆಗ್ಬೇಕು ಅಂದ್ರೆ ತುಂಬಾ ಲೋ ಲೆವೆಲ್ ಹೋಗ್ಬಿಡ್ತೀರಾ. ಅಲ್ಲ, ಎಲ್ರು ಅಂತಲ್ಲ, ಸ್ವಲ್ಪ ಜನ. ಅವ್ರ ಇಂಟೆನ್ಷನ್ ಏನಂದ್ರೆ ವಿಡಿಯೋಗೆ ವ್ಯೂಸ್ ಬಂದ್ರೆ ಸಾಕು. ಅದರಲ್ಲಿ ವಲ್ಗ್ಯಾರಿಟಿ ಇರುತ್ತೆ, ಚೀಪ್ ಕಾನ್ಸೆಪ್ಟ್ ಇರುತ್ತೆ. ನಿಮಗೆ ರಿಯಲ್ ಟೈಮ್ ಎಕ್ಸಾಂಪಲ್ ಬೇಕಂದ್ರೆ ಯೂಟ್ಯೂಬ್ ಲೈವ್ ಅಲ್ಲಿ ಒಂದ್ಸತಿ ಸ್ಕ್ರಾಲ್ ಮಾಡ್ತಾ ಹೋಗಿ, ನಾನು ಏನ್ ಹೇಳ್ತಿದ್ದೀನಿ ಅಲ್ಲೇ ನಿಮ್ಗೆ ಕಾಣಿಸ್ಬಿಡುತ್ತೆ. ಸೊ ನನ್ನ ಹತ್ರ ಕೂಡ ಈ ರೀತಿ ಚಾನಲ್ ಚೆಕಿಂಗ್ ಗೆ ಬಂದಿತ್ತು. ಸೊ ಅವರಿಗೂ ಸಹ ನಾನು ಈ ಕ್ವಶನ್ ಕೇಳಿದಾಗ ಅವ್ರು ಡೈರೆಕ್ಟ್ ಆಗಿ ಅದೇ ಹೇಳ್ತಿದ್ದಾರೆ, ಏನ್ ಮಾಡೋದು ಸರ್, ವ್ಯೂಸ್ ಬರ್ತಿಲ್ಲ, ಈ ರೀತಿ ಆದ್ರೂ ವ್ಯೂಸ್ ಬಂದ್ರೆ ಸಾಕು ಅಂತ ಮಾಡ್ತಾ ಇದ್ದೀನಿ. ಸೊ ನೋಡಿ, ಒಂದ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಒಳ್ಳೆ ದುಡ್ಡಿದೆ ಖಂಡಿತ, ಬಟ್ ಆ ಒಂದು ಅರ್ನಿಂಗ್ ಗೆ, ಆ ಒಂದು ದುಡ್ಡು ಮಾಡಕ್ಕೆ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ನೋಡಿ, ಅದು ಇಂಪಾರ್ಟೆಂಟ್. ಎಲ್ಲೇ ಇರಿ, ಯಾವಾಗ್ಲೂ ಸಹ ಹಣ ಇಂಪಾರ್ಟೆಂಟ್ ಇರಲ್ಲ. ನಿಮ್ಮ ಒಂದು ವಿಡಿಯೋ 4 ಜನ ಮಧ್ಯೆ ಶೇರ್ ಆದಾಗ ಅವರು ನಿಮ್ಮ ವಿಡಿಯೋನ ನೋಡಿ ವಿಡಿಯೋದಲ್ಲಿ ಏನೋ ಒಳ್ಳೇದ್ ಮಾಡ್ತಿದ್ದಾನೆ, ಚೆನ್ನಾಗಿದೆ ಬಿಡು ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಈ ರೀತಿ ಯಾಕೆ ವಿಡಿಯೋ ಮಾಡ್ತಿದೀಯಾ, ಈ ರೀತಿ ವಿಡಿಯೋ ಮಾಡುವಂತ ಅನಿವಾರ್ಯ ಏನ್ ಬಂದಿದೆ, ಈ ರೀತಿ ನಿಮ್ಮ ಕ್ಯಾರೆಕ್ಟರ್ ಮೇಲೆ ಕ್ವಶನ್ ಬರೋ ರೀತಿ ವಿಡಿಯೋಸ್ ನ ಮಾಡಕ್ ಹೋಗ್ಬೇಡಿ. ರಿಕ್ವೆಸ್ಟ್ ಮಾಡ್ತೀನಿ, ಮಾಡಕ್ ಹೋಗ್ಬೇಡಿ. ನಿಮ್ಗೆ ಈಗಿಲ್ಲ ಅಂದ್ರೂ ಸಹ ಮುಂದೆ ಹೋಗಿ ತುಂಬಾ ಪಶ್ಚಾತ್ತಾಪ ಆಗುತ್ತೆ. ನಾನು ಅವಾಗ್ಲೇ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ದಂಗೆ, ಒಂದ್ಸತಿ ಯೂಟ್ಯೂಬ್ ಅಲ್ಲಿ ನಿಮ್ಮ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅದನ್ನ ಮತ್ತೆ ರಿಮೂವ್ ಮಾಡಕ್ ಆಗಲ್ಲ. ನೀವಿಲ್ಲಿ ಹೇಳ್ಬಹುದು, ಚಾನಲ್ ಇಂದ ಡಿಲೀಟ್ ಮಾಡಿದ್ರೆ ಆಯ್ತು, ವಿಡಿಯೋ ರಿಮೂವ್ ಆಗುತ್ತಲ್ಲ ಅಂತ. ಬಟ್ ಆ ಒಂದು ವಿಡಿಯೋನ ಬೇರೆಯವರು ಡೌನ್ಲೋಡ್ ಮಾಡಿ ಬೇರೆ ಎಲ್ಲಾದ್ರೂ ಅಪ್ಲೋಡ್ ಮಾಡಿದಾಗ ಅದನ್ನ ತಡೆಯಕ್ಕಂತೂ ಆಗಲ್ಲ ತಾನೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಏನಾದ್ರೂ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ ಬಗ್ಗೆ ಆಗ್ಲಿ, ನಿಮ್ಮ ಫ್ಯೂಚರ್ ಬಗ್ಗೆ ಆಗ್ಲಿ ಯೋಚನೆ ಮಾಡಿ ವಿಡಿಯೋನ ಮಾಡಿ. ನಾನು ಇದನ್ನ ತುಂಬಾ ವಾರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೆ ಹೇಳಕ್ ಹೋಗಿಲ್ಲ ಅಂದ್ರೆ, ಸುಮ್ನೆ ಹೇಳೋದ್ ಬೇಡ, ಇವತ್ತಿಲ್ಲ ನಾಳೆ ಅವ್ರಿಗೆ
ರಿಯಲೈಸ್ ಆಗಿ ಅವ್ರು ಸುಮ್ಮಾಗ್ಬಿಡ್ತಾರೆ ಅಂತ ನಾನು ವಿಡಿಯೋದಲ್ಲಿ ಹೇಳಕ್ ಹೋಗಲ್ಲ. ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತಿದ್ದೀನಿ, ಇಲ್ಲ ಅಂತ ಇಲ್ಲ. ಯಾಕಂದ್ರೆ ನನ್ಗೇನೆ ಚಾನಲ್ ಚೆಕ್ ಮಾಡುವಾಗ ತುಂಬಾ ಬೇಜಾರಾಗುತ್ತೆ. ಇಷ್ಟೊಂದು ಅನಿವಾರ್ಯತೆಯಿಂದ ಯಾಕೆ ಮಾಡ್ತೀರಾ, ವ್ಯೂಸ್ಗೋಸ್ಕರ ಯಾಕೆ ಇಷ್ಟ ಲೆವೆಲ್ಗೆ ಬೀಳ್ತಿದ್ದೀರಾ ಅಂತ. ಸೊ ಮೇ ಬಿ ನನ್ನ ಈ ಒಂದು ಮಾತು ತುಂಬಾ ಜನಕ್ಕೆ ಇಷ್ಟ ಆಗದೆ ಇರಬಹುದು, ಆದ್ರೆ ಏನು ಮಾಡಕ್ಕಾಗಲ್ಲ. ನಿಮ್ಮಿಂದ ಯೂಟ್ಯೂಬ್ ಅಲ್ಲಿ ಗ್ರೋ ಆಗಕ್ ಆಗ್ತಾ ಇಲ್ಲ, ಯೂಟ್ಯೂಬ್ ಅಲ್ಲಿ ಕ್ಲಿಕ್ ಆಗ್ತಿಲ್ಲ ಅಂದ್ರೆ ಬಿಟ್ಬಿಡಿ. ಬೇಜಾನ್ ಬೇರೆ ಅರ್ನಿಂಗ್ ಸೋರ್ಸ್ ಇದೆ, ಅಲ್ಲಿಂದ ಆರಾಮಾಗಿ ದುಡ್ಡು ಮಾಡಬಹುದು. ಅದನ್ನ ಬಿಟ್ಟು ಮರ್ಯಾದೆ ಮಾನವೀಯತೆಯನ್ನ ಬಿಟ್ಟು ವಿಡಿಯೋ ಮಾಡಕ್ ಹೋಗ್ಬೇಡಿ. ನೀವು ನನ್ನನ್ನ ಒಬ್ಬ ಫ್ರೆಂಡ್, ಒಬ್ಬ ಅಣ್ಣ, ಒಬ್ಬ ತಮ್ಮ ಏನೇ ತಿಳ್ಕೊಳ್ಳಿ, ಇದು ನನ್ನಿಂದ ನಿಮ್ಗೆ ಒಂದು ಅಡ್ವೈಸ್. ನೀವು ಇದನ್ನ ಅಪ್ಲೈ ಮಾಡ್ತಿರೋ ಅಥವಾ ಬಿಡ್ತಿರೋ ಅದು ನಿಮ್ಮೇಲೆ. ನನಗೆ ಹೇಳೋಣ ಅನ್ಸ್ತು, ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಂಡ್ ಇನ್ನೊಂದು ಮಾತು, ಇವತ್ತಿಲ್ಲ ನಾಳೆ ವಿಡಿಯೋ ಕ್ಲಿಕ್ ಆಗೇ ಆಗುತ್ತೆ, ಇವತ್ತಿಲ್ಲ ನಾಳೆ ವ್ಯೂಸ್ ಬಂದೇ ಬರುತ್ತೆ, ಇವತ್ತಿಲ್ಲ ನಾಳೆ ಚಾನಲ್ ಮಾನಿಟೈಸ್ ಆಗೇ ಆಗುತ್ತೆ, ಇವತ್ತಿಲ್ಲ ನಾಳೆ ನಿಮ್ಮ ಚಾನಲ್ ಇಂದ ನಿಮ್ಗೆ ದುಡ್ಡು ಬಂದೇ ಬರುತ್ತೆ. ನಾನು ಸಹ ಫಸ್ಟ್ ವಿಡಿಯೋ ಹಾಕಿದ ತಕ್ಷಣ ನನಗೇನು ಅಮೌಂಟ್ ಬರಲಿಲ್ಲ. ಮೊದಲು ವ್ಯೂಸ್ ಬಂತು, ಆಮೇಲೆ ಚಾನಲ್ ಮಾನಿಟೈಸ್ ಆಯ್ತು. ನಾನು ಸಹ ವಿಡಿಯೋದಿಂದ ಪೇಮೆಂಟ್ ತಗೊಳಕ್ಕೆ ಎಫರ್ಟ್ ನ ಹಾಕಿದ್ದೀನಿ. ಎಲ್ಲರೂ ಸಹ ಮಾಡೇ ಮಾಡ್ತಾರೆ. ಬಟ್ ನೀವು ಯಾವ ರೀತಿ ವಿಡಿಯೋಸ್ ಮಾಡಿ ನಿಮ್ಮನ್ನ ಯಾವ ರೀತಿ ನೀವು ರೆಪ್ರೆಸೆಂಟ್ ಮಾಡ್ತಿರಲ್ಲ, ಅದು ಇಂಪಾರ್ಟೆಂಟ್. ನಿಮ್ಗೆ ಈ ಫೀಲ್ಡ್ ಅಲ್ಲಿ ಸೆಟ್ ಆಗಿಲ್ಲ ಅಂದ್ರೆ ಬೇರೆ ಫೀಲ್ಡ್ ಅಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ದೇವರು ನಿಮ್ಗೆ ಎಲ್ಲಿ ಸಕ್ಸಸ್ ಕೊಡ್ಬೇಕೋ ಅಲ್ಲಿ ಸಕ್ಸಸ್ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಸ್ವಲ್ಪ ಪೇಷನ್ಸ್ ಇರಲಿ. ಇಷ್ಟೇ ಸಾಕು. ಮತ್ತೆ ಜಾಸ್ತಿ ಹೇಳ್ತಾ ಹೋದ್ರೆ ನೀವು ಸಹ ವಿಡಿಯೋ ನೋಡಲ್ಲ, ಆಮೇಲೆ ನನ್ನ ವಿಡಿಯೋ ಎಂಗೇಜ್ಮೆಂಟ್ ಹಾಳಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.